ರಾಜ್ಯದಲ್ಲಿ ಅರ್ಧ ಭಾಗ ಮುಂಗಾರು ಆರ್ಭಟಿಸ್ತಾ ಇದೆ. ಎಲ್ಲ ನೋಡಿದ್ರು ಅಲ್ಲಿ ಮಳೆ ಸುರಿತಾ ಇದೆ, ನದಿ ಡ್ಯಾಂಗಳಲ್ಲಿ ನೀರು ತುಂಬಿ ಹರಿತಾ ಇದೆ. ಆದ್ರೆ ರಾಜ್ಯದ ಇನ್ನರ್ಧ ಭಾಗ ಬರಗಾಲ ಆವರಿಸಿದೆ. ಮಲೆನಾಡು ಕರಾವಳಿಯಲ್ಲಿ ಮುಂಗಾರು ಅಬ್ಬರಿಸ್ತಾ ಇದೆ ನಿಜ, ಆದ್ರೆ ಒಳನಾಡಲ್ಲಿ ಬರ ಶುರುವಾಗಿದೆ. ರಾಜ್ಯದ 84 ಲಕ್ಷ ಹೆಕ್ಟೇರ್ ಪೈಕಿ 28 ಲಕ್ಷ ಹೆಕ್ಟೇರ್ನಲ್ಲಷ್ಟೇ ಬಿತ್ತನೆ ಕಾರ್ಯ ಆಗಿರೋದು. ಅರ್ಧಕ್ಕರ್ಧ ಭಾಗದಲ್ಲಿ ಇನ್ನು ಬಿತ್ತನೆ ಕಾರ್ಯ ಆಗಿಲ್ಲ. ಮಳೆ ಕೊರತೆ ಇದೆ, ಬರದ ಪರಿಸ್ಥಿತಿ ಇದೆ. ರಾಜ್ಯದ ಮುಕ್ಕಾಲು ಜಿಲ್ಲೆಗಳಲ್ಲಿ ಈ ಬಾರಿ 60% ಮಳೆ ಕೊರತೆ ಇದೆ. ಜುಲೈ ತಿಂಗಳು ಬಂದರೂ ಕೇವಲ 28 ಲಕ್ಷ ಹೆಕ್ಟೇರ್ನಲ್ಲಷ್ಟೇ ಬಿತ್ತನೆ ಕಾರ್ಯ ಆಗಿರೋದು. 80ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಈ ವರ್ಷ ಮುಂಗಾರು ಮಳೆ ಬಂದೇ ಇಲ್ಲ. ರಾಜ್ಯದ 22 ಜಿಲ್ಲೆಗಳಲ್ಲಿ ಬರದ ಪರಿಸ್ಥಿತಿ ಇದೆ. ಕರಾವಳಿ ಮಲೆನಾಡಲ್ಲಿ ಮಾತ್ರ ಮಳೆ ಸುರಿತಾ ಇದೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಜಲಾಶಯಗಳ ಸಂಗ್ರಹ ತಳ ಮುಟ್ಟಿದೆ. ಮಳೆ ಇಲ್ಲದೆ ಸಾಲ ಮಾಡಿ ಗೊಬ್ಬರ ಬೀಜ ಖರೀದಿಸಿದ್ದ ರೈತರು ಕಂಗಾಲಾಗಿದ್ದಾರೆ. ಯಾವುದೇ ಕ್ಷಣದಲ್ಲಿ ಮಳೆ ಬರಬಹುದು ಅಂತ ಗೊಬ್ಬರ ಬೀಜ ಖರೀದಿ ಮಾಡಿಟ್ಕೊಂಡಿದ್ರು. ಆದ್ರೆ ಮಳೆ ಬಂದಿಲ್ಲ, ಬಿತ್ತನೆ ಕಾರ್ಯ ಮಾಡಿಲ್ಲ. ಅರ್ಧಕ್ಕರ್ಧ ಬಿತ್ತನೆ ಕಾರ್ಯ ಆಗೇ ಇಲ್ಲ ಈ ಬಾರಿ ರಾಜ್ಯದಲ್ಲಿ. ಬಿತ್ತನೆ ಪ್ರಮಾಣ ಹೇಗಿದೆ ಅಂತ ನೋಡಿ. ಏಕದಳ ಧಾನ್ಯ ಬಿತ್ತನೆಯ ಗುರಿ ಇದ್ದಿದ್ದು 37 ಲಕ್ಷ ಹೆಕ್ಟೇರ್ನಲ್ಲಿ, ಆದರೆ ಆಗಿರೋದು ಮಾತ್ರ 8.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ. ದ್ವಿದಳ ಧಾನ್ಯ 22.85 ಲಕ್ಷ ಹೆಕ್ಟೇರ್ನಲ್ಲಿ ಬಿತ್ತನೆ ಆಗಬೇಕಾಗಿತ್ತು, ಆಗಿರೋದು 7 ಲಕ್ಷ ಹೆಕ್ಟೇರ್ನಲ್ಲಿ ಮಾತ್ರ. ಎಣ್ಣೆಕಾಳು 7.91 ಲಕ್ಷ ಹೆಕ್ಟೇರ್ನಲ್ಲಿ ಬಿತ್ತನೆ ಮಾಡಬೇಕಾಗಿತ್ತು, ಆಗಿರೋದು 3 ಲಕ್ಷ ಹೆಕ್ಟೇರ್ನಲ್ಲಿ ಮಾತ್ರ. ವಾಣಿಜ್ಯ ಬೆಳೆ 15.75 ಲಕ್ಷ ಹೆಕ್ಟೇರ್ನಲ್ಲಿ ಬಿತ್ತನೆ ಆಗಬೇಕಾಗಿತ್ತು, ಆಗಿರೋದು 9.25 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆ ಕಾರ್ಯ ಆಗಿದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಕುಸಿತಾ ಇದೆ. ಇನ್ನು ರಾಜ್ಯದಲ್ಲಿ ಎಲ್ಲೆಲ್ಲಿ ಮಳೆ ಕೊರತೆ ಇದೆ ಆ ಲಿಸ್ಟ್ ನೋಡ್ತಾ ಇದ್ರಿ ನೀವು ಸ್ಕ್ರೀನ್ ಮೇಲೆ. ಬಳ್ಳಾರಿಯಲ್ಲಿ 42% ಮಳೆ ಕೊರತೆ ಇದೆ. ಕೊಪ್ಪಳದಲ್ಲಿ 33% ಮಳೆ ಕೊರತೆ ಇದೆ. ವಿಜಯನಗರದಲ್ಲಿ 63% ನಿರೀಕ್ಷಿತ ಮಳೆಯೇ ಆಗಿಲ್ಲ. ರಾಯಚೂರಿನಲ್ಲೂ ಇಲ್ಲ, 23% ಮಳೆ ಕೊರತೆ ಆಗಿರೋದು. ಕಲಬುರಗಿಯಲ್ಲಿ 41%, ಯಾದಗಿರಿಯಲ್ಲಿ 19%, ಬೀದರ್ನಲ್ಲಿ 34% ಮಳೆ ಕೊರತೆ ಆಗಿದೆ. ಈ ಕಡೆ ಮಲೆನಾಡು ಕರಾವಳಿ ಭಾಗದಲ್ಲಿ ಮಾತ್ರ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಮಳೆ ಸುರಿತಾ ಇದೆ. ಈ 1 ತಿಂಗಳು ಮಳೆ ಕೊರತೆ ಏನಾಯ್ತು, ಆ ಎಲ್ಲಾ ಮಳೆ 1 ವಾರದಲ್ಲೇ ಕವರ್ ಆಗಿದೆ. ಆದ್ರೆ ಈ ಲಿಸ್ಟ್ ಅಲ್ಲಿರುವಂತಹ ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಎದುರಾಗಿದೆ. ರಾಜ್ಯದ 20ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಬರ ತೀವ್ರ. ಹಾಗಾದ್ರೆ ರೈತರ ಪರಿಸ್ಥಿತಿ ಏನು? ಸಾಲ ಮನ್ನಾ ಆಗುತ್ತಾ? ಸಾಲ ಮಾಡಿ ಬಿತ್ತನೆಗೋಸ್ಕರ ಗೊಬ್ಬರ ಬೀಜ ಖರೀದಿ ಮಾಡಿಟ್ಟಿದ್ದ ರೈತರು ಕಂಗಾಲಾಗಿದ್ದಾರೆ. ಬರದ ಹಿನ್ನೆಲೆ ಸರ್ಕಾರ ಸಾಲ ಮನ್ನಾ ಮಾಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಸಾಲ ಮನ್ನಾ ಬೇಡಿಕೆಯನ್ನ ಪರಿಶೀಲಿಸ್ತೀನಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ರೈತರ ಸಾಲ ಎಷ್ಟಿದೆ, ಯಾವ ಬಗೆಯ ಸಾಲ ಪರಿಶೀಲನೆ ಮಾಡಬೇಕು, ಸಾಧಕ ಬಾಧಕವನ್ನ ಅವಲೋಕಿಸಿ ಸಾಲ ಮನ್ನಾ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಬರಗಾಲ ಪೀಡಿತ ರಾಜ್ಯ ಅಂತ ಘೋಷಣೆ ಮಾಡಲಾಗುತ್ತೆ. ರಾಜ್ಯದ ಎಲ್ಲಾ ಭಾಗಗಳನ್ನ ಪರಿಶೀಲಿಸಿ ಬರ ಅಂತ ಘೋಷಣೆ ಮಾಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ಈ ಘೋಷಣೆ ಮಾಡೋದಕ್ಕೂ ಮುಂಚೆ ಒಂದಷ್ಟು ಪರಿಶೀಲನೆ ಮಾಡಬೇಕು, ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ, ಅಂಕಿಅಂಶಗಳನ್ನ ತರಿಸ್ಕೋತೀವಿ, ಅದಾದ ನಂತರ ಏನು ಮಾಡಬೇಕು ಆ ನಿರ್ಧಾರ ಮಾಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ಸದ್ಯದಲ್ಲೇ 215 ಕೋಟಿ ಬೆಳೆ ವಿಮೆ ಬಿಡುಗಡೆ ಮಾಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ಅನ್ನೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ನೋಡೋಣ, ನಾವು ನೋಡ್ತೀವಿ. ನಾವೆಲ್ಲ ಅವ್ರು ಮಾಡಿದೋದಾಗೆಲ್ಲ ನಾವು ಹಿಂದೆ ಮಾಡಿದ್ದೀವಿ. ಮನಮೋಹನ್ ಸಿಂಗ್ ಅವರು ಮಾಡಿದ್ದಾರೆ, ಅದನ್ನ ಪರಿಶೀಲನೆ ಮಾಡ್ತೀವಿ. ಸಾಲ ಮನ್ನಾ ಅನ್ನೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ನೋಡೋಣ, ನಾವು ನೋಡ್ತೀವಿ. ನಾವೆಲ್ಲ ಅವ್ರು ಮಾಡಿದೋದಾಗೆಲ್ಲ ನಾವು ಹಿಂದೆ ಮಾಡಿದ್ದೀವಿ. ಮನಮೋಹನ್ ಸಿಂಗ್ ಅವರು ಮಾಡಿದ್ದಾರೆ, ಅದನ್ನ ಪರಿಶೀಲನೆ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.